ಬೆಳಗಾವಿಯಲ್ಲಿ ಪೊಲೀಸ್ ಆಯುಕ್ತ ಎಡಾ ಮಾರ್ಟಿನ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಿರೇಬಾಗೇವಾಡಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಆದರೆ ಎಫ್ಐಆರ್ ಅಲ್ಲಿ ಇದುವರೆಗೂ ಯಾರ ಹೆಸರನ್ನು ಕೂಡ ಹಾಕಿಲ್ಲ. ವಿಡಿಯೋಗಳನ್ನು ನಾವು ಮೊದಲಿಗೆ ಪರಿಶೀಲನೆ ಮಾಡ್ತೀವಿ. ನಾವು ಜನರಿಂದ ತಪ್ಪಿಸಿಕೊಳ್ಳುವ ಸಲುವಾಗಿ ಖಾನಾಪುರ ಠಾಣೆಗೆ ಕರ್ಕೊಂಡು ಹೋದ್ವಿ ಅಷ್ಟೇ. ನಾವು ಎಲ್ಲಿ ಬಂದು ಜನ ಮುತ್ತಿಗೆ ಹಾಕ್ಬಿಡ್ತಾರೋ, ಎಲ್ಲಿ ಬಂದು ಕಾರ್ಯಕರ್ತರ ಮುತ್ತಿಗೆ ಹಾಕ್ಬಿಡ್ತಾರೋ, ಏನು ಸಮಸ್ಯೆ ಆಗುತ್ತೋ, ದೊಂಬಿ ಆಗಿಬಿಡುತ್ತೋ, ಗಲಾಟೆಗಳಾಗುತ್ತವೋ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾವು ಖಾನಾಪುರ ಠಾಣೆಗೆ ರವಿ ಅವ್ರನ್ನ ಕರ್ಕೊಂಡು ಹೋಗಿದ್ದು. ಅದು ಬಿಟ್ಟು ಬೇರೆ ಯಾವ ಉದ್ದೇಶನೂ ಇರಲಿಲ್ಲ. ಆಯಿತು, ನಾವು ಖಾನಾಪುರ ಕರ್ಕೊಂಡು ಹೋದ್ವಿ. ಅಲ್ಲಿಯೂ ಕೂಡ ಬಹಳಷ್ಟು ಜನ ಬಂದು ಠಾಣೆ ಮುಂದೆ ಜಮಾವಣೆ ಆಗಿಬಿಟ್ಟಿದ್ರು. ದೊಂಬಿ ಆದರೆ, ಕಲ್ಲು ತೂರಾಟ ಆದರೆ, ಕಾಲು ತುಳಿತ ಆದರೆ, ಗಲಾಟೆಗಳಾದರೆ ಹೊಣೆ ಯಾರು ಸ್ವಾಮಿ ಹೊಣೆ? ತುಂಬ ಜನ ಬಂದುಬಿಡ್ತಾರೆ. 100 ಜನ ಬಂದರು, 50-60 ಜನ ಬಂದು ನುಗ್ಗಕ್ಕೆ ಟ್ರೈ ಮಾಡಿದ್ರು. ಲಾಠಿ ಚಾರ್ಜ್ ಮಾಡಬೇಕು, ಮೀರಿದ್ರೆ ಟೇರ್ ಗ್ಯಾಸ್ ಸಿಡಿಸ್ಬೇಕು, ಅದು ಮೀರಿದ್ರೆ ಗೋಲಿಬಾರ್ ಮಾಡಬೇಕಾಗತ್ತೆ, ಗಾಳೀಲಿ ಗುಂಡಾರಿಸ್ಬೇಕಾಗತ್ತೆ. ಯಾಕೆ ಬೇಕು ಇವೆಲ್ಲವೂ? ಹೀಗಾಗಿ ನಾವೇನು ಮಾಡಿಬಿಟ್ವಿ, ಅವತ್ತು ರವಿ ಅವ್ರನ್ನ ಖಾನಾಪುರದಿಂದನೂ ಕೂಡ ಬೇರೆ ಕಡೆಗೆ ನಾವು ಶಿಫ್ಟ್ ಮಾಡಿದ್ವಿ. ದೊಂಬಿ ಆಗಬಾರದು, ಗಲಾಟೆ ಆಗಬಾರ್ದು, ಸಮಾಜದ ಸ್ವಾಸ್ಥ್ಯ ಕೆಡಬಾರ್ದು, ಸಮಾಜದ ನೆಮ್ಮದಿ ಕೆಡಬಾರ್ದು ಅನ್ನೋ ಕಾರಣಕ್ಕೆ ನಾವೇನು ಮಾಡಿದ್ವಿ, ಅವತ್ತು ರವಿ ಅವ್ರನ್ನ ನಾವು ಕರ್ಕೊಂಡು ಬೇರೆ ಕಡೆಗೆ ಶಿಫ್ಟ್ ಮಾಡಿದ್ವಿ. ಇಷ್ಟು ಬಿಟ್ಟರೆ ಇನ್ನೇನು ಉದ್ದೇಶನೂ ಇಲ್ಲ. ಯಾವ ಠಾಣೆಗೆ ಕರ್ಕೊಂಡು ಹೋದರೂ ಜನ ಬರ್ತಾ ಇದ್ರಲ್ಲಿ. ಏನು ಮಾಡೋಣ ನಾವು ಅವಾಗ? ಕೆಲವರು ಬೇರೆ ಕಡೆ ಕರ್ಕೊಂಡು ಹೋಗಬೇಕಾದ್ರೂ ಕೂಡ ಕೆಲವರು ಹಿಂದೆನೇ ಫಾಲೋ ಮಾಡ್ಕೊಂಡು ಬರ್ತಾಯಿದ್ರು. ತನಿಖಾಧಿಕಾರಿ ಜೊತೆಗೆ MLC CT ರವಿ ಕೂಡ ಇದ್ರು. ಅವತ್ತು CT ರವಿ ಸುರಕ್ಷತೆ ದೃಷ್ಟಿಯಿಂದ ನಾವು ಬೇರೆ ಕಡೆಗೆ ಕರ್ಕೊಂಡು ಓಡಾಡಿದ್ವಿ ವಿನಃ ನಮಗೇನು ಬೇರೆ ಉದ್ದೇಶ ಇರಲಿಲ್ವಲ್ಲ. ಸುಮ್ಮನೆ ಯಾಕೆ ತಿರ್ಗಣ್ರಿ ಸ್ವಾಮಿ? ನಾವು ಸುಮ್ಮನೆ ತಿರ್ಗೋದು ಯಾಕೆ? ನಾವು ಯಾವ ಸ್ಟೇಷನ್ಗೆ ಹೋದ್ರೂ ಜನ ಬರ್ತಾಯಿದ್ರು, ಎಲ್ಲಿ ಕರ್ಕೊಂಡು ಹೋದ್ರೂ ಜನ ಬರ್ತಾ ಇದ್ದಾಗ ಗಾಡಿ ನಿಲ್ಲಿಸಿದ್ರೂ ಪ್ರಾಬ್ಲಮ್ ಇತ್ತು. ಯಾರೋ ಕಲ್ಲು ತೂರಾಟ ಮಾಡಬಹುದು, ಯಾರೋ ಅಟ್ಯಾಕ್ ಮಾಡಬಹುದು ರವಿ ಅವ್ರ ಮೇಲೆ. ಗಾಡಿಗೆ ಒಂದಷ್ಟು ಮುತ್ತಿಗೆ ಹಾಕ್ಬಿಟ್ಟು ನಜ್ಜುಗುಜ್ಜು ಮಾಡ್ಬೋದು. ಅದನ್ನು ಯಾಕೆ ಬೇಕು ನಮಗೆ? ಯಾಕೆ ಬೇಕು ಅನ್ನೋ ಕಾರಣಕ್ಕೆ CT ರವಿ ಅವ್ರನ್ನ ಸೇಫ್ ಮಾಡಿದ್ದೀವಿ ನಾವು. ಅವತ್ತಿಗೆ ಸುರಕ್ಷಿತವಾಗಿ ಅವ್ರನ್ನ ಕರ್ಕೊಂಡು ಬಂದಿದ್ದೇ ನಾವೇ ವಿನಃ ಬೇರೆ ಯಾರೂ ಅಲ್ಲ. ಇಲ್ಲಿ ತನಿಖೆಯಲ್ಲಿ ಯಾರ ಹೆಸರಾದರೂ ಬರಲಿ ಸ್ವಾಮಿ, ರವಿಗೆ ತೊಂದರೆ ಕೊಟ್ಟಿದ್ರು ಅಂತ ಯಾವುದೇ ಪೊಲೀಸ್ ಹೆಸರು ಬರಲಿ, ಇನ್ನೊಬ್ಬ ವ್ಯಕ್ತಿ ಹೆಸರು ಬರಲಿ, ಯಾರೋ ಹೊಡೆಯಕ್ಕೆ ಬಂದಿದ್ದು ಹೆಸರು ಬರಲಿ, ಅವ್ರ ವಿರುದ್ಧ ಕ್ರಮ ನಿಶ್ಚಿತ ಅಂಥೇಳಿ ಬೆಳಗಾವಿಯಲ್ಲಿ ಪೊಲೀಸ್ ಆಯುಕ್ತ ಎಡಾ ಮಾರ್ಟಿನ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಹೆಸರಲ್ಲಿ ಯಾವುದು ಹೆಸರು ಮೆನ್ಷನ್ ಮಾಡಿಲ್ಲ. ಅದು ಬೈ ನೇಮ್ ಯಾವುದು ಹೆಸರು ಮೆನ್ಷನ್ ಮಾಡಿಲ್ಲ. ಅದು ಫುಟೇಜ್ ನಾವು ನೋಡ್ತೀವಿ. ಫುಟೇಜ್ ಅಲ್ಲಿ ಯಾರು ಇನ್ವಾಲ್ವ್ಮೆಂಟ್ ಅದು ಕಾಣ್ತಾ ಇದೆ, ಅವ್ರ ಮೇಲೆ ನಾವು ಕೇಸಲ್ಲಿ ನಾವು ಸೇರಿಸಿ ಮತ್ತೆ ಅವ್ರ ಮೇಲೆ ನಾವು ಆಕ್ಷನ್ ತಗೊಳ್ತೀವಿ. ಸೊ ಅದು ಕೂಡ ನಾನು ಹೇಳ್ತೀನಿ. ನಿಮಗೆ ಗೊತ್ತಿದೆ, ಸ್ವಲ್ಪ ಆಲ್ರೆಡಿ ಕೌನ್ಸಿಲ್ ಒಳಗಡೆ ಕೂಡ ಸ್ವಲ್ಪ ಘಟನೆ ಆಗಿದೆ, ಸ್ವಲ್ಪ ಗಲಾಟೆ ಆಗಿದೆ. ಮತ್ತೆ ಆ ಕೇಸ್ ಬಾಗವಾಡಿ ಸ್ಟೇಷನ್ನಲ್ಲಿ ರಿಜಿಸ್ಟ್ರೇಷನ್ ಆಗಿದೆ. ಆದರೆ ನಮ್ಮ ಇಂಟೆಲಿಜೆನ್ಸ್ ಪ್ರಕಾರ ಅದು ಬಾಗವಾಡಿ ಪೊಲೀಸ್ ಸ್ಟೇಷನ್ದಲ್ಲಿ ನಾವು ಕರ್ಕೊಂಡು ಹೋದರೆ ಬಹುಶಃ ಯಾವುದು ಬೇರೆ ಇಶ್ಯೂ ಮತ್ತೆ ಆಗ್ಬೋದು ಅಂತ, ಅದಕ್ಕೆ ನಾವು ಆವತ್ತು ಖಾನಾಪುರ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗೋಣ ಅಂತ ಡಿಸಿಷನ್ ತೊಗೊಂಡಿದ್ವಿ. ಅಲ್ಲಿ ಸ್ವಲ್ಪ ಸೇಫ್ ಆಗುತ್ತೆ ಅಂತ. ಆಮೇಲೆ ಮತ್ತೆ ಏನು ಜನ ಅಲ್ಲೇ ಬಂದು ಬಹಳ ಜನ ಸೇರಿದ್ದಾರೆ. ಮತ್ತೆ ಸ್ವಲ್ಪ ಸ್ಟೇಷನ್ದಲ್ಲಿ ಕೂಡ ನಿಮ್ಮ ಮುಂದೆ ನೀವು ನೋಡಿದ್ರಿ ಸ್ವಲ್ಪ ಘಟನೆ ಆಗಿದೆ. ಮತ್ತೆ